ಜಾನಕಿ ಅಮ್ಮನವರ ಪಾರ್ಥಿವ ಶರೀರ ಈಗ ಮೈಸೂರು ಆಸ್ಪತ್ರೆಯಿಂದ ತಗೊಂಡು ನವೀನ್ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸೊ ಈಗ ಪಾರ್ಥಿವ ಶರೀರ ಮೈಸೂರು ಆಸ್ಪತ್ರೆಯಿಂದ ಹೊರಗೆ ತಗೊಂಡು ಬಂದು ಆಂಬ್ಯುಲೆನ್ಸ್ ಮೂಲಕ ನವೀನ್ ಅವರ ಮನೆಗೆ ತೆಗೆದುಕೊಂಡು ಹೋಗಲಾಗಿದೆ. ಅದಾದ ಬಳಿಕ ನಾಳೆ ಬೆಳಗ್ಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂತಿಮ ದರ್ಶನವನ್ನು ಕಲಾಭಿಮಾನಿಗಳು, ಅವರ ಅಭಿಮಾನಿಗಳು, ಗಣ್ಯರು, ಈಗ ಕೆಲವೊಂದಿಷ್ಟು ಜನ ರಾಜಕೀಯ ನಾಯಕರು ಬಂದು ಆಸ್ಪತ್ರೆಯಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಬಟ್ ನಾಳೆ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಾರತದ ನೈಂಟಿಂಗೇಲ್ ಅಂತಾಲೆ ಹೆಸರುವಾಸಿಯಾಗಿದ್ದಂತೆ ಜಾನಕಿ ಅಮ್ಮ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರು ಬಹು ಅಂಗಾಂಗ ವೈಫಲ್ಯದಿಂದ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬಂದಿದ್ರು. ಬಟ್ ಬಂದ ಮೇಲೆ 3 ಸಲ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಮಧ್ಯಾಹ್ನ 4:30, ಅದಾದ ಬಳಿಕ ಸಂಜೆ 6:30 ಆಗೆಲ್ಲ ಕೂಡ ಅವರು ರಿಕವರಿ ಆಗಿದ್ರಂತೆ, ಚೇತರಿಕೆ ಕಂಡಿದ್ರಂತೆ. ಬಟ್ ಸಂಜೆ 7 ಗಂಟೆಗೆ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ದು ಅವರನ್ನ ಬದುಕಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ವೈದ್ಯರು ಕೂಡ ಹೇಳಿದ್ರು. ಆಮೇಲೆ 7:30ಕ್ಕೆ ಅವರು ಮೃತಪಟ್ಟಿದ್ದಾರೆ ಅನ್ನೋದನ್ನ ಆಸ್ಪತ್ರೆ ಡಿಕ್ಲೇರ್ ಮಾಡುತ್ತೆ. ಈಗ ಎಲ್ಲಾ ವಿಧಿವಿಧಾನಗಳನ್ನ ಮುಗಿಸ್ಕೊಂಡು ಪಾರ್ಥಿವವನ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಯಿಂದ ನವೀನ್ ಅವರ ಮನೆಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ. ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಸಲ್ಲಿಸಿ ಬಳಿಕ ನಾಳೆ ಬೆಳಗ್ಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಲಾಭಿಮಾನಿಗಳಾಗಿರ್ಬೋದು, ಅವರ ಅಭಿಮಾನಿಗಳು ಅಂತಿಮ ದರ್ಶನವನ್ನ ಪಡ್ಕೋಬಹುದು ನಾಳೆ ಬೆಳಗ್ಗೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಮೂಲಕ ಮೈಸೂರಿನ ನಿವಾಸಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮೈಸೂರಿನ ಬೋಕಾದಿಯಲ್ಲಿರುವ ಜಾನಕಿ ಅವರ ನಿವಾಸಕ್ಕೆ ಈಗ ಅವರ ಪಾರ್ಥಿವವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ನಾಳೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಗಾನ ಕೋಗಿಲೆ ಜಾನಕಿ ಅಮ್ಮನವರು ವಿಧಿವಶರಾಗಿದ್ದು, ಈಗ ಆಸ್ಪತ್ರೆಯಲ್ಲಿ ಏನು ಕೊನೆಯದಾಗಿ ಒಂದಿಷ್ಟು ಪ್ರೊಸೀಜರ್ಗಳನ್ನ ಮಾಡಬೇಕು, ಆ ಪ್ರೊಸೀಜರ್ಗಳನ್ನ ಮಾಡಿ ಈಗ ಪಾರ್ಥಿವವನ್ನು ಬಿಟ್ಕೊಂಡಿದ್ದಾರೆ. ಈಗ ಆಂಬ್ಯುಲೆನ್ಸ್ ಮೂಲಕ ಮೈಸೂರಿನ ನಿವಾಸಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮೈಸೂರಿನ ಬೋಕಾದಿಯಲ್ಲಿರುವ ಜಾನಕಿ ನಿವಾಸಕ್ಕೆ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ನಾಳೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ. ಇವತ್ತು ಜಾನಕಿ ಅಮ್ಮನವರ ನಿವಾಸಕ್ಕೆ ತಗೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಮಾಡಲಾಗುತ್ತೆ. ಸೊ ಇವತ್ತು ಯಾರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ಈಗ ಜಾನಕಿ ಅಮ್ಮನವರ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸೊ ಮುಂದಿನ ವಿಧಿವಿಧಾನ ಹೇಗಿರುತ್ತೆ? ಈಗ ತಾನೇ ಜಾನಕಿ ಅಮ್ಮನವರ ಪಾರ್ಥಿವ ಶರೀರವನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಯಿಂದ ಬೋಗಾದಿ ರಸ್ತೆಯಲ್ಲಿರುವಂತಹ ಅವರ ಮನೆಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ. ನಯನ, ಇನ್ನೇನು ಇನ್ನೊಂದು 5-10 ನಿಮಿಷದಲ್ಲಿ ಆ ಮನೆಯನ್ನು ಕೂಡ ರೀಚ್ ಆಗುತ್ತೆ. ಆದ್ರೆ ಇವತ್ತು ರಾತ್ರಿ ಯಾರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇಲ್ಲ. ಕೇವಲ ಅವರ ಕುಟುಂಬಸ್ಥರು ಮಾತ್ರ ಮನೆಯಲ್ಲಿರ್ತಾರೆ. ಕೆಲವೊಂದಿಷ್ಟು ಪೂಜಾ ವಿಧಿವಿಧಾನಗಳನ್ನು ಕೂಡ ಅವರು ನೆರವೇರಿಸ್ತಾರೆ. ತದನಂತರದಲ್ಲಿ ನಾಳೆ ಬೆಳಗ್ಗೆ 7:30 8 ಗಂಟೆ ಒಳಗಡೆ ಅವರ ಮನೆಯಿಂದ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಮುಗಿಸಿ ನೇರವಾಗಿ ಅಲ್ಲಿಂದ ಪಾರ್ಥಿವ ಶರೀರವನ್ನ ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನಕ್ಕೆ ತರಲಾಗುತ್ತೆ. ಅಲ್ಲಿ ಅಂತಿಮ ನಮನಕ್ಕೆ ಎಲ್ಲಾ ರೀತಿಯಾದ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡ್ಕೊಂಡಿರುವಂತಹದ್ದು. ನಾಳೆ ಸಂಜೆ 4 ಗಂಟೆವರೆಗೂ ಕೂಡ ಅಂತಿಮ ನಮನಕ್ಕೆ ವ್ಯವಸ್ಥೆಗಳಿರ್ತವೆ. 4 ಗಂಟೆ ನಂತರದಲ್ಲಿ ಅಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಿಂದ ನೇರವಾಗಿ ಬೋಗಾದಿ ರಸ್ತೆಯಲ್ಲಿರುವಂತಹ ಜಾನಕಮ್ಮ ಅವರ ತೋಟಕ್ಕೆ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಅಂತ್ಯ ಸಂಸ್ಕಾರದ ವೇಳೆಯಲ್ಲೂ ಕೂಡ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಪ್ರವೇಶಕ್ಕೆ ವ್ಯವಸ್ಥೆಯನ್ನು ಕೂಡ ಕೊಳ್ಳಲಾಗಿದೆ. ಎಲ್ಲ ಅವರ ಅಭಿಮಾನಿಗಳು ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ಅಂತಿಮ ನಡೆಸಬಹುದು. ಮಮತಾ, ಥ್ಯಾಂಕ್ ಯು ಕೆಪಿ ನಾಗರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.